ಲೋಕಸಮರ ನಿನ್ನೆಗೆ ಮುಕ್ತಾಯವಾಗಿದೆ. ಸಂಜೆ 6 ಗಂಟೆಯ ನಂತರ ಎಕ್ಸಿಟ್ ಪೋಲ್ ರಿಲೀಸ್ ಆಗಿರುವಂಥದ್ದು. ಅದರಲ್ಲಿ ಬಿಜೆಪಿ ಕಮಲ ಮತ್ತೊಮ್ಮೆ ಕಿಲಕಿಲ ಅಂದಿದೆ. ಚುನಾವಣೋತ್ತರ ಸಮೀಕ್ಷೆ ಬಿಡುಗಡೆಯಾಗಿದೆ. ಸಮೀಕ್ಷೆಯಲ್ಲಿ 400ರ ಸನಿಹದಲ್ಲಿ ಎನ್ಡಿಎ ಒಕ್ಕೂಟ ನಿರಾಯಾಸವಾಗಿ 320ರ ಗಡಿ ದಾಟುತ್ತೆ. ಬಿಜೆಪಿ ಅರ್ಥಾತ್ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ. ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಬಿಜೆಪಿಯ ಬಿಗಿ ಹಿಡಿತ ಮತ್ತೆ ಮುಂದುವರೆದಿದೆ. ಬಿಜೆಪಿಯನ್ನ ಕೈ ಹಿಡಿದಿದ್ದಾರೆ ಉತ್ತರ ಭಾರತದ ರಾಜ್ಯಗಳು, ಹಿಂದಿ ಬೆಲ್ಟ್ ಇರುವಂತಹ ಕ್ಷೇತ್ರಗಳು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ, ಗುಜರಾತ್, ದೆಹಲಿಯಲ್ಲೂ ಕೂಡ ಉತ್ತಮ ಸಾಧನೆಯನ್ನ ಬಿಜೆಪಿ ಮಾಡಿದೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇದೆ. ಹಲವು ರಾಜ್ಯಗಳಲ್ಲಿ ಔಟ್ ಆಫ್ ಔಟ್ ಓಟ ಕೂಡ ಮುಂದುವರೆದಿರುವಂಥದ್ದು. ಬಿಜೆಪಿಯ ಕೈ ಹಿಡಿದ ಉತ್ತರ ಭಾರತದ ರಾಜ್ಯಗಳು ಕಾರಣ ಏನು ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದಲ್ಲಿ 80 ಸ್ಥಾನದ ಪೈಕಿ 68ರಿಂದ 70 ಗೆಲ್ಲೋದಾಗಿ ಸಮೀಕ್ಷೆ ಹೇಳ್ತಾ ಇದೆ. ಈ ಬಾರಿ ರಾಮ ಮಂದಿರದ ಉದ್ಘಾಟನೆ ಬಿಜೆಪಿಯ ಕೈ ಹಿಡಿದಿದೆ ಅಂತ ಹೇಳಲಾಗ್ತಿದೆ. ಕಳೆದ ಬಾರಿ 64 ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು ಬಿಜೆಪಿ. ಈ ಬಾರಿ ಸೀಟನ್ನು ಮತ್ತೆ ಹೆಚ್ಚಿಸಿಕೊಂಡಿದೆ. ಆದರೆ ಈ ಬಾರಿ ಕನಿಷ್ಠ 6 ಸ್ಥಾನಗಳನ್ನು ಬಿಜೆಪಿ ಹೆಚ್ಚಿಸಿಕೊಂಡಿರೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. UP CM ಯೋಗಿ ಆದಿತ್ಯನಾಥ್ ಅವರ ವರ್ಚಸ್ಸು ಕೂಡ ಇಲ್ಲಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಇನ್ನು ಇಂಡಿಯಾ ಒಕ್ಕೂಟ 10ರಿಂದ 12ಕ್ಕೆ ತೃಪ್ತಿ ಪಡಬೇಕಿದೆ. ಅದಾದ ಮೇಲೆ ಬಿಹಾರದಲ್ಲಿ JDU ಸೇರಿ ಮಿತ್ರ ಪಕ್ಷಗಳ ಹೊಂದಾಣಿಕೆಯಲ್ಲಿ 39 ಗೆದ್ದಿತ್ತು. ಈ ಬಾರಿ 34ರಿಂದ 36 ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದೆ. ಇಂಡಿಯಾ ಒಕ್ಕೂಟ ಸರಾಸರಿ 4ರಿಂದ 6 ಸ್ಥಾನವನ್ನು ಗೆಲ್ಲುವಂತಹ ನಿರೀಕ್ಷೆ ಇದೆ. ಇನ್ನು ರಾಜಸ್ಥಾನ 25ರಲ್ಲಿ 25 ಕೂಡ ಬಿಜೆಪಿ ಕಳೆದ ಬಾರಿ ಗೆದ್ದಿತ್ತು. ಈ ಬಾರಿ ಬಿಜೆಪಿ ಅಧಿಕಾರದಲ್ಲಿದೆ. ಅಲ್ಲಿ ಈ ಬಾರಿ ಸರಾಸರಿ 20ರಿಂದ 22 ಸ್ಥಾನವನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಇಂಡಿಯಾ ಮೈತ್ರಿಕೂಟ 2ರಿಂದ 4 ಸ್ಥಾನವನ್ನು ಗೆಲ್ಲಬಹುದು ಅಂತ ಹೇಳಿ ಸರ್ವೆ ಹೇಳ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ದೆಹಲಿ ಜೊತೆಗೆ ಗುಜರಾತ್, ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ, ಕಳೆದ ಬಾರಿಯಂತೆ ಎಲ್ಲ ಕ್ಷೇತ್ರವನ್ನು ಕೂಡ ಗೆಲ್ಲುತ್ತೆ. ಬಿಜೆಪಿಯಲ್ಲಿ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತೇಳಿ. ಮಧ್ಯಪ್ರದೇಶ ಕಳೆದ ಬಾರಿ 29ರಲ್ಲಿ 28 ಗೆದ್ದಿತ್ತು. ಈ ಬಾರಿಯೂ ಕೂಡ ಅದೇ ಫಲಿತಾಂಶ ಬರುವಂತಹ ನಿರೀಕ್ಷೆ ಇದೆ. ಹಿಂದೆ ಬಿಜೆಪಿ ಔಟ್ ಆಫ್ ಔಟ್ ಸಾಧನೆಯನ್ನು ಇಲ್ಲಿ ಮಾಡಿತ್ತು. ಹೀಗಾಗಿ ಈ ಬಾರಿಯ ಫಲಿತಾಂಶ ಕುಗ್ಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೂ ಬಿಜೆಪಿ ಭರ್ಜರಿ ಓಟವನ್ನು ಮುಂದುವರಿಸಿದೆ. 300ರ ಗಡಿಯನ್ನು ಸುಲಭವಾಗಿ ದಾಟುವಂತೆ ಮಾಡುತ್ತೆ ಅಂಥೇಳಿ ಸಮೀಕ್ಷೆಗಳು ಇಲ್ಲಿ ಹೇಳ್ತಾ ಇದೆ.